ಹಾಯ್ ಫ್ರೆಂಡ್ಸ್, ನಾನು ರೇಷ್ಮಾ. ವೆಲ್ಕಮ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನಿವತ್ತು ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ. ಇವತ್ತು ಮನೇನ ಡೀಪ್ ಕ್ಲೀನ್ ಮಾಡ್ಕೋತೀನಿ. ಸೊ ಬೆಳಿಗ್ಗೆನೇ ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲರಿಗೂ ತಿಂಡಿ ಬಡಿಸಿ ಮನೆ ಕೆಲಸ ಮುಗಿಸಿ ಸ್ನಾನ ಮುಗಿಸುವಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ನಾನು ಮಧ್ಯಾಹ್ನ 3 ಗಂಟೆ ಮೇಲೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮೊದಲಿಗೆ ದೇವ್ರ ಮನೆ ಎಲ್ಲನೂ ಒರೆಸ್ಕೊಂಡೆ. ಹೊಸ್ಲಿಗೆಲ್ಲ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡೆ. ದೇವ್ರ ಮನೆ ಪೂಜೆ ಸಾಮಾನುಗಳು ತೊಳೆದಿದ್ದಾಯಿತು. ಹಾಗೆ ತೋಟದಲ್ಲಿ ಚೆಂಡು ಅರಳಿತ್ತು, ಅದನ್ನೆಲ್ಲ ಕಿತ್ಕೊಂಡು ಕಾಕಡ ಹೂ ಕೂಡ ಇದೆ. ಅಂದರೆ ಅದನ್ನು ಸಂಜೆನಲ್ಲಿ ಮೊಗ್ನೆ ಕಿತ್ತು ಕಟ್ಟಿಟ್ಟಿರ್ತೀನಿ. ಈಗ ಸುಮಾರು ಒಂದು ದಿನಕ್ಕೆ ಒಂದು ಅರ್ಧ ಮಾರಷ್ಟು ಸಿಗುತ್ತೆ. ಆದರೆ ಸೀಸನಲ್ಲಿ ಸುಮಾರು ಒಂದು 2-3 ಮಾರು ಸಿಗುತ್ತೆ. ಕೀಳೋದಕ್ಕೆ 1 ಗಂಟೆ ಆಗುತ್ತೆ, ಕಟ್ಟುವಷ್ಟೊತ್ತಿಗೆ 1 ಗಂಟೆ ಆಗಿಬಿಡುತ್ತೆ. ವಿಳ್ಯದೆಲೆ ಹಂಪು ಕೂಡ ಹಾಕ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು 4-5 ವಿಳ್ಯದೆಲೆನ ಪೂಜೆಗೆ ಅಂತ ಕಿತ್ಕೊಂಡೆ. ಹಾಗೆ ಗುಲಾಬಿ ಹೂ ಕೂಡ ಅರಳಿತ್ತು. ಜೊತೆಗೆ ಬಾಳೆಹಣ್ಣು ಕೂಡ ಬೇಕಲ್ಲ ಪೂಜೆಗೆ. ಒಂದು ಗೊನೆ ಪೂರ್ತಿ ಅದೇ ಹಣ್ಣಾಗ್ಬಿಟ್ಟಿತ್ತು. ಅದರಲ್ಲಿ ಒಂದು ಚಿಪ್ಪಷ್ಟನ್ನ ಕುಯ್ಸ್ಕೊಂಡು ಪೂಜೆಗೆ ಎತ್ಕೊಂಡೆ. ದೇವ್ರಿಗೆಲ್ಲ ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ. ಈ ರೀತಿ ಸೋಮವಾರ ವಾರಗಳ ದಿನಗಳಲ್ಲಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಸಿಗುತ್ತೆ. ಮನೇಲೂ ಅಷ್ಟೇ ಪಾಸಿಟಿವ್ ಎನರ್ಜಿ ಇರುತ್ತೆ. ಮನೆ ಒಳಗಡೆ ಬಂದರೆ ಆ ಗಂಧದ ಕಡ್ಡಿ ಘಮ, ಧೂಪದ ಘಮ ಅದೆಲ್ಲ ಒಂದು ರೀತಿ ಮನಸ್ಸನ್ನ ನೆಮ್ಮದಿಯಿಂದ ಇಡುತ್ತೆ. ಅದಕ್ಕೋಸ್ಕರನಾದರೂ ನಾವು ಪ್ರತಿ ವಾರ ಈ ರೀತಿ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಬೆಳಿಗ್ಗೆನೇ ಇಡ್ಲಿ ಮಾಡೋಕ್ಕೆ ಅಂದ್ಬಿಟ್ಟು ಅಕ್ಕಿ ನೆನೆಸಿದ್ದೆ. ಇದರಲ್ಲಿ ಸುಮಾರು ಒಂದು 5 ಗ್ಲಾಸ್ ಅಕ್ಕಿ ಮತ್ತು ಒಂದು 5 ಇಡಿಯಷ್ಟು ಅವಲಕ್ಕಿ, 1/4 ಗ್ಲಾಸಷ್ಟು ಉದ್ದಿನ ಬೇಳೆನ ನೆನೆಸಿದ್ದೆ. ಇದನ್ನೆಲ್ಲ ಇಡ್ಲಿಗೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಷ್ಟೇ. ರುಬ್ಬಿದ್ದಾದಮೇಲೆ ಅದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲನೂ ಕಲಸಿಟ್ಟೆ. ಬಾಕ್ಸಲ್ಲಿ ಹಾಕೋದ್ರಿಂದ ಬೇಗ ಉಬ್ಬಿ ಬರುತ್ತೆ ಅಂತ ಹೇಳಿ ಹಾಕಿದೆ. ಆದರೆ ಬಾಕ್ಸಲ್ಲಿ ತುಂಬ ಆಗಿಬಿಟ್ಟಿತ್ತು. ಅದನ್ನು 2 ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಟೆ. ಹಾಗೆಯೇ ನಾನು ಬೆಳಿಗ್ಗೆನೇ ಪಾತ್ರೆಗಳೆಲ್ಲನೂ ತೊಳೆದಿಟ್ಟಿರ್ತೀನಿ. ಅಂದರೆ ನೀರೆಲ್ಲ ನೀಟಾಗಿ ಸೋರ್ಬಿಟ್ರೆ ನೀಟಾಗಿ ಅದ್ರ ಜಾಗಗಳಿಗೆ ಇಟ್ಬಿಡ್ಬೋದು ಅಂತ. ಹಾಗೆ ಪಾತ್ರೆಗಳೆಲ್ಲನೂ ಜೋಡಿಸ್ಕೊಂಡಿದ್ದಾಯಿತು. ಮತ್ತು ಇಡ್ಲಿ ರುಬ್ಬಿದ್ದಿದ್ದ ಪಾತ್ರೆಗಳಿತ್ತಲ್ಲ ಅದನ್ನು ಎಲ್ಲ ತೊಳ್ಕೊಂಡು ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳು ಎಲ್ಲನೂ ತೊಳೆದಿಟ್ಟಿದ್ದಾಯಿತು. ಹಾಗೆ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು. ಅಪ್ಪ ಅದನ್ನು ಮಿಲ್ಗೆ ಹಾಕ್ಸ್ಕೊಂಡು ತಂದಿದ್ರು. ಅಮ್ಮ ನೀಟಾಗಿ ಜರಡಿ ಹಿಡ್ಕೊಟ್ರು. ಸೊ ಅದನ್ನು ಬಾಕ್ಸ್ಗೆ ಹಾಕಿ ಮುಚ್ಚಿ ಎತ್ತಿಟ್ಟೆ. ಹಾಗೆ ರಾತ್ರಿಗೆ ನುಗ್ಗೆ ಸೊಪ್ಪು ಉಪ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪನ ಕೈಲಿ ನುಗ್ಗೆ ಸೊಪ್ಪೆಲ್ಲನೂ ಕೀಳಿಸ್ಕೊಂಡು ನೀಟಾಗಿ ಅಪ್ಪನೂ ನಾನು ಕೂತ್ಕೊಂಡು ಬಿಡಿಸಿದ್ವಿ. ಅಪ್ಪ ಫ್ರೀಯಾಗಿದ್ದರೆ ಹೀಗೆ ನನಗೆ ಅಡುಗೆಗೆ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗೆ ಸಂಜೆ ಆಯ್ತಲ್ಲ, ಕಾಕಡ ಮೊಗ್ಗೆಲ್ಲನೂ ಕಿತ್ಕೊಂಡು ಎತ್ತಿಟ್ಬಿಟ್ರೆ ಕಟ್ಟಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎತ್ತಿಟ್ಕೊಂಡೆ. ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಿತ್ಕೊಂಡು ಬಂದಿದ್ದೆ. ಸೊ ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಹಸಿ ಅವರೆಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾಂಬಾರು ಮಾಡಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.